ನಾಲಿಗೆ ಕೆಳಗೆ ಬಿದ್ದರೆ ನರಕ, ಮಾತು ಬೆಳ್ಳಿ, ಮೌನ ಬಂಗಾರ. ಎಂತ ಅದ್ಭುತವಾದ ಗಾದೆ ಇವೆಲ್ಲ. ಈ ಗಾದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಗಾದೆಗೆ ಸಂಬಂಧಪಟ್ಟಂಗೆ ಒಂದು ಘಟನೆ ನಡೆದಿದೆ. ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಅಲ್ಲಿ ಇವತ್ತು ಈ ಘಟನೆ ನಡೆದಿದೆ. ಬನ್ನಿ ನೋಡೋಣ ಏರ್ಪೋರ್ಟ್ ಅಲ್ಲಿ ಏನಾಗಿದೆ. ಹಾಯ್, ನಾನು ನಿಮ್ಮ ಆನಂದ್. ವೆಲ್ಕಮ್ ಟು ಆನಂದ್ ಸ್ಟೋರಿ. 47 ವರ್ಷದ ಇಂಜಿನಿಯರ್ ಹೇಳಿದ ಒಂದೇ ಒಂದು ಮಾತಿಗೆ ಏರ್ಪೋರ್ಟ್ ಪೂರ ಚಿಲ್ಲಾಪಿಲ್ಲಿ ಆಗಿದೆ ಗುರು. ಏನಾಗಿದೆ? ಬ್ಯಾಗ್ ನ ಚೆಕ್ ಮಾಡ್ಬೇಕಾದ್ರೆ ಬ್ಯಾಗ್ ಅಲ್ಲಿ ಬಾಂಬ್ ಇದೆ, ಓಡಿ ಓಡಿ ಅಂತ ಓಡಿಸಿದ್ದಾರೆ. ಇವತ್ತು ಏನಾಗಿದೆ ಅಂದ್ರೆ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಅಲ್ಲಿ ಬ್ಯಾಂಗ್ಳೂರಿಂದ ಪುಣೆಗೆ ಹೊರಟಿದ ಒಂದು ವ್ಯಕ್ತಿ ಸೆಕ್ಯೂರಿಟಿ ಸ್ಕ್ಯಾನಿಂಗ್ ಅಲ್ಲಿ ಲಗೇಜ್ ನ ಸ್ಕ್ಯಾನ್ ಮಾಡ್ಬೇಕಾದ್ರೆ ಒಂದು ತಮಾಷೆ ಒಂದು ಮಾತು, ಅದೇ ನಾನು ಈಗ ಹೇಳಿದ್ನಲ್ಲ ಗಾದೆಯಲ್ಲಿ, ನಾಲಿಗೆ ಜಾರಿದರೆ ನರಕ ಅಂತ, ಒಂದು ಸಣ್ಣ ಮಾತಿಂದ ಕಂಪ್ಲೀಟ್ ಏರ್ಪೋರ್ಟ್ ನೇ ಅಲ್ಲಾಡಿಸಿದ್ದಾರೆ. ಏನಾಗಿದೆ ಅಂದ್ರೆ, ಸ್ಕ್ಯಾನ್ ಮಾಡ್ಬೇಕಾದ್ರೆ ಆ ಬ್ಯಾಗ್ ಅಲ್ಲಿ ಬಾಂಬ್ ಇದೆ, ಓಡಿ ಓಡಿ ಅಂತ ಎಲ್ಲ ಜನರು ಓಡೋಗಿದ್ದಾರೆ. ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಗುರು. ನೀವು ಯೋಚನೆ ಮಾಡಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ನಾವು ಆ ಏರ್ಪೋರ್ಟ್ ಅಲ್ಲಿ ಇದೀವಿ, ನಾವು ಹೋಗ್ತಾ ಇದೀವಿ, ಎಲ್ಲೋ ಒಂದ್ ಕಡೆ ಟ್ರಾವೆಲ್ ಮಾಡ್ತಾ ಇದೀವಿ. ಈಗ ಬ್ಯಾಂಗ್ಳೂರಿಂದ ಬೇರೆ ಯಾವ್ದೋ ಒಂದು ಸ್ಟೇಟ್ಗೆ ನಾವು ಟ್ರಾವೆಲ್ ಮಾಡ್ತಾ ಇದೀವಿ ಅನ್ಕೊಳ್ಳಿ. ಆ ಸಂದರ್ಭದಲ್ಲಿ ಬಾಂಬ್ ಇದೆ ಅನ್ನೋದು ನಿಮಗೇನಾದ್ರೂ ನೀವ್ ಇದ್ದಾಗ ಬಾಂಬ್ ಇದೆ ಅನ್ನೋ ಒಂದು ನ್ಯೂಸ್ ಬಂದ್ರೆ ನೀವೇನ್ ಮಾಡ್ತಾ ಇದ್ರಿ ಹೇಳಿ? ಇದು ಎಷ್ಟು ಒಂದು ಕೇಳಲಿಕ್ಕೆ ತಮಾಷೆ ಅನ್ಸುತ್ತೆ, ಬಟ್ ಅದು ಎಷ್ಟು ದೊಡ್ಡ ಸಮಸ್ಯೆ ಅಂದ್ರೆ ಕಂಪ್ಲೀಟ್ ಆಗಿ ಎಲ್ಲ ಪ್ಯಾಸೆಂಜರ್ ಪ್ಯಾನಿಕ್ ಆಗೋ ಒಂದು ವಿಷಯ. ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ಸ್ ಆಗ್ಲಿ, ಆರ್ಮಿ ಆಗ್ಲಿ, ಇಮಿಡಿಯೇಟ್ ಆಗಿ ಅಲ್ಲಿರೋ ಸೆಕ್ಯೂರಿಟಿ ಏರ್ಪೋರ್ಟ್ ಅಥಾರಿಟಿ ಸೆಕ್ಯೂರಿಟೀಸ್ ಎಲ್ಲ ಬರ್ತಾರೆ, ಬ್ಯಾಗ್ ನ ಸ್ಕ್ಯಾನ್ ಮಾಡ್ತಾರೆ, ಚೆಕ್ ಮಾಡ್ತಾರೆ, ಮೆಟಲ್ ಡಿಟೆಕ್ಟರ್ ಇಂದ ಚೆಕ್ ಮಾಡ್ತಾರೆ, ಸ್ಕ್ಯಾನರ್ ಅಲ್ಲಿ ಚೆಕ್ ಮಾಡ್ತಾರೆ. ಯಾವುದೇ ತರ ಬಾಂಬ್ ಅದರಲ್ಲಿ ಕಂಡು ಬರೋದಿಲ್ಲ. ಅಲ್ಲಿ ಏನು ಇಲ್ಲ, ಇಲ್ಲದೆ ಇರೋ ಬಾಂಬ್ ನ ಇದೆ ಅಂತ ಹೇಳಿ ಅವನು ಆರೋಪ ಮತ್ತೆ ಪ್ಯಾನಿಕ್, ಪಬ್ಲಿಕ್ ಗೆ ಪ್ಯಾನಿಕ್ ಮಾಡಿದ್ರಿಂದ ಅವನ್ನ ಕಸ್ಟಡಿಗೆ ತಗೊಂತಾರೆ. ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಪ್ರಾಸೆಸ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಗೊತ್ತಾಗತ್ತೆ, ಆ 47 ವಯಸ್ಸಿನ ಮಹಾರಾಷ್ಟ್ರ ವ್ಯಕ್ತಿ ಮಹಾರಾಷ್ಟ್ರದಿಂದ ಬ್ಯಾಂಗ್ಳೂರ್ ಬಂದು ಬ್ಯಾಂಗ್ಳೂರಿಂದ ಪುಣೆಗೆ ಹೋಗುವ ಫ್ಲೈಟ್ ಗೆ ಟಿಕೆಟ್ ಬುಕ್ ಮಾಡಿರ್ತಾರೆ. ಮತ್ತೆ ಅವ್ರನ್ನ ಫ್ಲೈಟ್ ಅಲ್ಲೂ ಹೋಗ್ಲಿಕ್ಕೆ ಬಿಡೋದಿಲ್ಲ, ಅಲೋ ಮಾಡೋದಿಲ್ಲ. FIR ಫೈಲ್ ಮಾಡ್ತಾರೆ. IPC ಸೆಕ್ಷನ್ 505(1) ಇಂಡೆಂಟ್ ಆಫ್ ಡಿಸ್ಟರ್ಬಿಂಗ್ ಪಬ್ಲಿಕ್. ಈಗ ನೀವ್ ಹೇಳಿ, ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ ನೀವು ಹೋಗ್ತಾ ಇದ್ದೀರಾ. ಇವತ್ತು ನೀವು ಏರ್ಪೋರ್ಟ್ ಅಲ್ಲಿ ಇದ್ದಾಗ ಇಂತ ಒಂದು ಘಟನೆ ಆದಾಗ ನೀವೇನ್ ಮಾಡ್ತಾ ಇದ್ರಿ? ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಇಷ್ಟೊತ್ತು ನಾವು ಟರ್ಮಿನಲ್ 2 ಬಗ್ಗೆ ಮಾತಾಡಿದ್ವಿ. ಈಗ ಟರ್ಮಿನಲ್ 1, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 1 ಅಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಏರ್ಪೋರ್ಟ್ ಗೆ ಒಂದು ಮೇಲ್ ಬಂದಿದೆ, ಸಸ್ಪಿಯಸ್ ಮೇಲ್. ಆ ಮೇಲ್ ಅಲ್ಲಿ ಏನ್ ಬರ್ದಿದೆ, ಯಾರಿಂದ ಬಂದಿದೆ ಮೇಲ್? ಟೆರರಿಸಂ 111 ಅನ್ನೋ ಒಂದು ಐಡಿ ಇಂದ 666 ಡಾರ್ಕ್ ಥ್ರೆಡ್ 666@gmail.com ಅನ್ನೋ ಒಂದು ಮೇಲ್ ಇಂದ ಒಂದು ಮೇಲ್ ಬಂದಿದೆ. ಹಲವಾರು ಫ್ಲೈಟ್ಸ್ ಅಲ್ಲಿ ಮತ್ತೆ ಹಲವಾರು ಜಾಗದಲ್ಲಿ ನಾವು ಏರ್ಪೋರ್ಟ್ ಅಲ್ಲಿ ಇರುವ ಹಲವಾರು ಜಾಗದಲ್ಲಿ ಬಾಂಬ್ಸ್ ಇಟ್ಟಿದೀವಿ. ಅದು ಯಾವಾಗ ಬೇಕಾದ್ರೂ ಎಕ್ಸ್ಪ್ಲೋರ್ ಆಗ್ಬಹುದು, ಯಾವಾಗ ಬೇಕಾದ್ರೂ ಬ್ಲಾಸ್ಟ್ ಆಗ್ಬಹುದು ಅಂತ ಒಂದು ಮೇಲ್ ಬಂದಿದೆ. ಈ ಮೇಲ್ ಬಂದಿದ ತಕ್ಷಣ T1 ಟರ್ಮಿನಲ್ 1 ಮ್ಯಾನೇಜರ್ ಗೀತಾ ರಾಣಿ ಅವರು ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ ಗೆ ಬರ್ತಾರೆ. ಬಂದು ಇದ್ರ ಬಗ್ಗೆ ಕಾಪ್ಸ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರಿಗೆ ಇಮಿಡಿಯೇಟ್ ಆಗಿ ಅಲರ್ಟ್ ಮಾಡ್ತಾರೆ. ಇಂತ ಒಂದು ಗ್ರೂಪ್ ಇಂದ ಮೇಲ್ ಬಂದಿದೆ, ಅದರ IP ಅಡ್ರೆಸ್ ಕಂಪ್ಲೀಟ್ ಆಗಿ ಟ್ರೇಸ್ ಮಾಡ್ತಾರೆ. ಪೊಲೀಸ್ ಅವರು ಇದರ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. IPC ಸೆಕ್ಷನ್ 501(1)B ಕೇಸ್ ಒಂದು ಫೈಲ್ ಮಾಡ್ತಾರೆ. ಕ್ರಿಮಿನಲ್ ಇಂಡೆಂಟೇಷನ್ ಬೈ ಅನಾನಿಮಸ್ ಕಮ್ಯುನಿಕೇಶನ್ ಅಂತ ಒಂದು ಫೈಲ್ ತಗೊಂಡು ಈ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಇದು ಮಾತ್ರ ಅಲ್ಲ ಗುರು, ಮಂಗಳೂರು ಏರ್ಪೋರ್ಟ್, ಕರ್ನಾಟಕದಲ್ಲಿ ಮಂಗಳೂರು ಏರ್ಪೋರ್ಟ್ ಅಲ್ಲೂ ಸೇಮ್ ಇದೇ ಒಂದು ಸಿಚುವೇಶನ್ ಆಗಿದೆ. ಅಲ್ಲೂ ಇಂತ ಒಂದು ಮೇಲ್ ಟ್ರಿಗರ್ ಆಗಿದೆ. ಇದೆಲ್ಲ ಪ್ರತಿಯೊಂದು ಒಂದೇ ದಿನ ಒಂದೇ ಟೈಮಲ್ಲಿ ನಡೆದಿರೋದು. ಮಂಗಳೂರು ಮತ್ತೆ ಬ್ಯಾಂಗ್ಳೂರು ಅಂಡ್ ಕೆಲವೊಂದು ಪ್ರೈವೇಟ್ ಏರ್ಪೋರ್ಟ್ಸ್ ಕೂಡ ಇದೇ ಒಂದು ಮೆಸೇಜ್ ನ ರಿಸೀವ್ ಮಾಡಿದ್ದಾರೆ. ಮತ್ತೆ ಡೆಲ್ಲಿ ಸ್ಕೂಲ್ಸ್ ಅಲ್ಲಿ NCR ರಿಸೀವ್ ಅ ಸಿಮಿಲರ್ ಥ್ರೆಟನ್ ಅಂತ ಬಂದಿದೆ. ಮಂಗಳೂರಲ್ಲಿ ಮಾತ್ರ ಅಲ್ಲ, ಡೆಲ್ಲಿಯಲ್ಲಿರುವ NCR ಕೆಲವೊಂದು ಸ್ಕೂಲ್ಸ್ ಅಲ್ಲೂ ಇದೇ ತರ ಒಂದು ಥ್ರೆಟನ್ ಮೆಸೇಜ್ ರಿಸೀವ್ ಆಗಿದೆ. ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿ ಮಾಡ್ತಾ ಇದ್ದಾರೆ. ನೀವೇನಾದ್ರು ಏರ್ಪೋರ್ಟ್ ಅಲ್ಲಿ ಇದ್ದಾಗ ಇಂಥ ಸಿಚುವೇಶನ್ ನೀವು ಫೇಸ್ ಮಾಡಿದ್ರೆ ಏನ್ ಮಾಡ್ತಾ ಇದ್ರಿ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. Thank you all.